ಮಡೆ ಮುರಿತಾವೆ ಕುಮಾರ ಅಲ್ಲಿ ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮತ್ತಳ್ಳಿ ಗ್ರಾಮದವರು. ನಾನು ಸಚಿನ್ ಅಂತೇಳಿ. ಇಂದು ನಮ್ಮ ಗ್ರಾಮದಲ್ಲಿ ಮಳೆ ರಾಯನಿಗಾಗಿ ನಾವು ವಿಶೇಷ ಪೂಜೆಯನ್ನು ಕೆರೆಯಂಗಳದಲ್ಲಿ ಸಲ್ಲಿಸಿ ಈಗ ಮುಂಗಾರು ಶುರುವಾಗ್ತಾ ಇದೆ, ಇನ್ನೂ ಮಳೆ ಬರ್ತಾ ಇಲ್ಲ. ಈಗ ಬೆಳೆಗಳು ಕುಯ್ಲಿಗೆ ಬಂದಿವೆ, ಇನ್ನೂ ಒಂದಷ್ಟು ಬೆಳೆಗಳು ಭತ್ತನೇ ಸರಿಯಾಗಿ ಬೆಳೆದಿಲ್ಲ. ಒಂದು ಹದ ಮಳೆ ಬಂದಿದ್ದರೆ ಭಾಳ ಅದ್ಭುತವಾಗಿ ಬೆಳೆಗಳು, ರೈತ ಬೆಳೆದಂಥ ಎಲ್ಲ ಬೆಳೆಗಳು ರೈತನಿಗೆ ನೇರವಾಗಿ ಸಿಗ್ತಿದ್ದು. ಈಗೆಲ್ಲ ಒಣಗಿ ಹಾಳಾಗ್ತಾ ಇದೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಆ ಕಾರಣ ನಮ್ಮ ಗ್ರಾಮದಲ್ಲಿ ಹಿಂದಿನ ತಲೆಮಾರಿನವರು ಬನ್ನಂತಮ್ಮನ ಹಬ್ಬ ಅಂತ ಮಾಡ್ತಿದ್ರು. ಈ ಬನ್ನಂತಮ್ಮನ ಹಬ್ಬ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಮಳೆ ಹುಯ್ತದೆ ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಗ್ರಾಮದವರು ಈ ಹಬ್ಬ ಮಾಡ್ತಿದ್ರು. ಇವತ್ತು ಅಂತೆಯೇ ನಾವು ಸಹ ಈ ನಮ್ಮ ಗ್ರಾಮದ ಕೆರೆಯಂಗಳದಲ್ಲಿ ಬನ್ನಂತಮ್ಮನ ಹಬ್ಬ ಮಾಡಿ ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ, ಜೊತೆಗೆ ಮಡೆ ಅನ್ನವನ್ನು ಮಾಡಿ, ಕೋಳಿಗಳನ್ನು ಕೂದು ಬಲಿ ಕೊಟ್ಟು ಬನ್ನಂತಮ್ಮನಿಗೆ ಹರಕೆ ಕಟ್ಟಿ ನಾವು ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಬಹಳ ಗ್ರಾಮದ ಎಲ್ಲ ಜನಸಾಮಾನ್ಯರೆಲ್ಲರೂ ಸೇರಿ ಮತ್ತು ರೈತರು ತಾಯಿಯಲ್ಲಿ ಹರಕೆಯನ್ನು ಕಟ್ಟಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹರಕೆಯನ್ನು ಕಟ್ಟಿ ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಈ ಹಬ್ಬ ಮಾಡಿದ್ರೆ ಮಳೆ ಬರುತ್ತದೆ ಅನ್ನುವಂಥದ್ದು ಒಂದು ನಂಬಿಕೆ ಮೇಲೆ ಈ ಹಬ್ಬ ಮಾಡ್ತಾಯಿದ್ದೀವಿ. ಗ್ರಾಮದವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ. ಈಗ ಹಬ್ಬ ಮಾಡೋದ್ರಿಂದ ವರುಣ ಕರುಣಿಸಿ ಮಳೆ ಹುಯ್ದು ರೈತರು ಭಾಳ ಚೆನ್ನಾಗಿ ಬೆಳೆಯನ್ನು ಬೆಳೆದು ಹಸನಾಗಿರಲಿ ಅಂತ ಅನ್ನುವಂಥದ್ದು ಒಂದು ಉದ್ದೇಶಕ್ಕೆ ಈ ಹಬ್ಬ ಮಾಡ್ತಾಯಿದ್ದೀವಿ. ಈಗ ನಾವು ಮಂಡ್ಯ ತಾಲೂಕು ಮತ್ತಳ್ಳಿ ಕೊತ್ತತ್ತಿ ಹೋಬಳಿ ಮತ್ತಳ್ಳಿ ಗ್ರಾಮ ಅಂತೇಳಿ ನಾವು ಇದು ಒಂದು ಹಬ್ಬ ಮಾಡ್ತೀವಿ. ಮಳೆಗೋಸ್ಕರ ಮಾಡ್ತಕ್ಕಂಥ ಹಬ್ಬ ಇದು ಬನ್ನಂತಮ್ಮನ ಹಬ್ಬ ಅಂತೇಳಿ. ನಾವು ಊರು ಪ್ರತಿಯೊಂದು ಮನೆಯವರು ಮೊಡೆ ಮತ್ತು ತಂಬಿಟ್ಟು ನಾರ್ತಿ ಎಲ್ಲ ತಗೊಂಡು ಹೋಗ್ಬಿಟ್ಟು ಕೆರೆ ಅಂಗಳದಲ್ಲಿ ಎಡೆ ಇಟ್ಟು ತಾಯಿಗೆ ಪ್ರತಿಯೊಂದು ಮುರಿದು, ಆನಂತರ ಎಡೆ ಇಟ್ಟು, ಎಡೆ ಆದಮೇಲೆ ಮತ್ತು ಮೊಡೆ ಮತ್ತು ತಂಬಿಟ್ಟಿನ ಆರತಿ ಮುಗಿದ ಮೇಲೆ ಕೋಳಿಯನ್ನು ಬಲಿ ಕೊಟ್ಟು ತಾಯಿಗೆ ಸಂತೃಪ್ತಿ ಮಾಡಿ ನಾವು ಮಳೆರಾಯನ ಕಾರ್ಯಕ್ಕೋಸ್ಕರ ಮಾಡ್ಕೊಂಬಂದಿದ್ದೀವಿ. ಇದು ಈಗ ಸುಮಾರು ನಮಗೆ 55 ವರ್ಷ, ಸುಮಾರು ನಮ್ಮ ತಂದೆ ಕಾಲದಿಂದ ನಾವು ನೋಡ್ತಾ ಇದ್ದೀವಿ, ಎತ್ತುಮುತ್ರ ಕಾಲದಿಂದ ಇದು ಮಾಡ್ತಾವ್ರೆ. ಆ ನಂಬಿಕೆ ಅದರಂತೆ ನಮಗೆ ಮಳೆನೂ ಆಗ್ತಾಯಿದೆ ಕಾಲಕ್ಕೆ. ಬಟ್ ಇದು ಮಾಡಿದ್ಮೇಲಂತೂ ಒಂದು ವರ್ಷವೂ ತಪ್ಪಿಸಿಲ್ಲ. ಆ ತಾಯಿ ನಮಗೆ ಕರುಣೆ ತೋರಿಸ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಆ ಉದ್ದೇಶದಿಂದ ಈ ಹಬ್ಬನ ನಾವು ಕಂಡತ್ತಾವಿಂದಲೂ ಹಿಂದಿನವರು ಮಾಡಿದ್ರು, ನಾವು ಕೂಡ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಸೀದಂಥ ಕೋಳಿಗಳನ್ನ ಕಟ್ ಮಾಡಿ ಕತ್ತನ್ನು ದೇವರು ಕೊಟ್ಬಿಟ್ಟು ಬರೀ ಶರೀರ ಮಾತ್ರ ತಗೊಂಡು ಹೋಗಬೇಕು, ಇಲ್ಲೇ ಸೀಬೇಕು. ಆನಂತರ ಅವರು ಮನೆಯಲ್ಲಿ ಅಡುಗೆ ಮಾಡಿ ಅವರು ಸಾಯಂಕಾಲ ಟೈಮು ಊಟ ಮಾಡೋಕ್ಕೊಂದು ದಾರಿಯಾಗಿದೆ. ಆ ಟೈಪ್ ಮಾಡ್ಕೊಂಬರ್ತಾಯಿದ್ದೀವಿ. ಏನೋ ಆ ತಾಯಿ ನಂಬಿಕೆ ಕೊಟ್ಟು ಈ ನಂಬಿಕೆನ ನಮ್ಗೆ ಉಳಿಸ್ಕೊಂಡು ಮಳೆ ಬೆಳೆ ಆಗಲಿ ಅಂತ ತಾಯಿ ಹತ್ರ ಪ್ರಾರ್ಥಿಸ್ಕೊತೀವಿ.